ಆತ್ಮೀಯರೇ ನಮಸ್ಕಾರ. ನಾನು ಅಖಿಲೇಶ್ ಗುರೂಜಿ. ಈ ಒಂದು ಹೊಸ ವಿಚಾರಧಾರೆಯೊಂದಿಗೆ, ಹೊಸ ವಾಹಿನಿಯೊಂದಿಗೆ, ಹೊಸ ವಿಷಯದ ಬಗ್ಗೆ ನಾನು ಇವತ್ತು ನಿಮಗೆ ಹೊಸದಾಗಿರ್ತಕ್ಕಂತಹ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಸಾಕಷ್ಟು ಜನ ನನಗೆ ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಗುರುಗಳೇ, ನಾವು ಯಾವ್ದಾದ್ರೂ ಒಂದು ದೇಹದ ಮೇಲೆ ಯಾವ್ದಾದ್ರೂ ಒಂದು ಚಿಹ್ನೆಯನ್ನ ನಾವು ಹಾಕಿಸ್ಕೊಂಡಾಗ ಅದರಿಂದ ಏನಾದ್ರು ಬದಲಾವಣೆ ಆಗುತ್ತಾ ಅಂತೇಳಿ ಸಾಕಷ್ಟು ಜನ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ. ಖಂಡಿತವಾಗಿ ಅದರಿಂದ ಅನುಕೂಲ ಆಗುತ್ತೆ. ವಿವರವಾಗಿ ಹೇಳಬೇಕು ಅಂತಂದ್ರೆ, ಅವರ ಒಂದು ಅಬ್ಸರ್ವೇಷನ್ ಮತ್ತೆ ಅವರ ಒಂದು ಜಾತಕ ಮತ್ತೆ ಸೈಕಾಲಜಿನೂ ಕೂಡ ಇದಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುನ್ನ ನಮ್ಮ ಒಂದು ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ಈ ವಿಡಿಯೋನ ಹಂಚಿ. ಯಾಕೆ ಅಂತಂದ್ರೆ, ನಮ್ಮಲ್ಲಿ ಸಿಗೋಂಥ ಮಾಹಿತಿಗಳು ಇನ್ನೆಲ್ಲೂ ಕೂಡ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಸಿಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಹುಡುಕಿ ತಮಗೋಸ್ಕರ ಮತ್ತು ನಮಗೋಸ್ಕರ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಏನು ಆ ವಿಚಾರ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ಟ್ಯಾಟು ಅಥವಾ ಹಚ್ಚೆ. ಈ ಅಚ್ಚೆ ಅನ್ನಕ್ಕಂಥದ್ದು ಈಗ ಬಂದಿರತಕ್ಕಂಥ ಆಧುನಿಕ ಒಂದು ಆಚರಣೆ ಆಗಿರ್ಬೋದು ಅಥವಾ ಪರಂಪರೆ ಆಗಿರ್ಬೋದು ಅಲ್ಲ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಆಗಿರ್ಬೋದು ಅಥವಾ ಆದಿವಾಸಿ ಅಥವಾ ಬುಡಕಟ್ಟು ಜನಾಂಗದಿಂದ ಬಂದಿರತಕ್ಕಂತಹ ಒಂದು ಆಚರಣೆ ಆಗಿರ್ಬೋದು. ಇದನ್ನ ಉಲ್ಲೇಖವನ್ನು ನಾವು ನೋಡ್ತಾ ಹೋದ್ರೆ, ಸಾಮಾನ್ಯವಾಗಿ ಗೊತ್ತಿರುವ ಹಾಗೆ 5300 ವರ್ಷಗಳ ಹಿಂದೆ ಐಸ್ಮೇನ್ ಅಂತಕ್ಕಂಥ ಒಂದು ಬಾಡಿನಲ್ಲಿ ಅವನ ಒಂದು ದೇಹದಲ್ಲಿ 61 ಚಿಹ್ನೆಗಳ ಒಂದು ಹಚ್ಚೆ ಮೂಡಿರ್ತಕ್ಕಂತಹ ಒಂದು ಉಲ್ಲೇಖವನ್ನ ನಮ್ಮ ಪುರಾತತ್ವ ಇಲಾಖೆಯವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಜನರು ಇದನ್ನ ಕಲೆ ಹಾಕಿ ಸಾಮಾನ್ಯವಾಗಿ ಇದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 4000 ವರ್ಷಗಳಿಂದ ಈಜಿಪ್ಟ್ ನಾಗರಿಕತೆಯಿಂದಲೂ ಕೂಡ ಈ ಅಚ್ಚೆ ಅನ್ನಕ್ಕಂಥದ್ದು ಪರಂಪರೆ ನಾವು ಕಾಣ್ತಾ ಹೋಗ್ಬೋದು, ನೋಡ್ತಾ ಹೋಗ್ಬೋದು. ಆದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಶಾಸ್ತ್ರ ಮತ್ತೆ ಸಂಪ್ರದಾಯ ಇದರಿಂದ ಅಚ್ಚೆ ಹಾಕಿಸ್ಕೊಳ್ಳುವಂಥದ್ದು ಇದೆಯೇನ ಅಂತ ನೋಡೋದಾದ್ರೆ ಖಂಡಿತ ಇದೆ. ಇದು ಆದಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗದಿಂದ ಕಾಲದಿಂದನೂ ಕೂಡ, ಮತ್ತು ಈ ಒಂದು ಜನರೇಷನಲ್ಲೂ ಕೂಡ ಈ ಒಂದು ಆದಿವಾಸಿಗಳಾಗಿರ್ಬೋದು, ಬುಡಕಟ್ಟು ಜನಾಂಗದವರಾಗಿರ್ಬೋದು, ಈ ರೀತಿ ಆಚರಣೆ ಮಾಡಕ್ಕಂಥ ಜನಾಂಗದಲ್ಲಿ ಯಥೇಚ್ಛವಾಗಿ ಈ ಒಂದು ಆಚರಣೆಗಳನ್ನು ನೋಡ್ತೀವಿ. ಇದು ಕೇವಲ ಸಾಮಾನ್ಯವಾಗಿ ಒಂದು ವೈಡಂಬರೀಕರಣ ಆಚರಣೆಯಲ್ಲ, ಇದು ಸಾಂಪ್ರದಾಯಿಕ ಧಾರ್ಮಿಕ ನಂಬಿಕೆ ಕೂಡ ಹೌದು. ಯಾರೆಲ್ಲ ಈ ಒಂದು ಅಚ್ಚೆಯನ್ನ ಹಾಕಿಸ್ಕೊಂತ ಇದ್ರು, ಆ ಒಂದು ಅಚ್ಚೆಯನ್ನ ಹಾಕಿಸ್ಕೊಳ್ಳಂತಹ ಜನಗಳು ಯಾವ ರೀತಿಯಾಗಿರ್ತೀರ ಅಂದ್ರೆ, ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಕೆಳಮಟ್ಟದ ವರ್ಗದ ಜನರು ಈ ಆಚರಣೆಯನ್ನ ಬಹುತೇಕವಾಗಿ ಆಚರಣೆಯನ್ನ ಮಾಡ್ತಾ ಇದ್ರು. ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಒಂದು ಆಚರಣೆಯನ್ನ ಮಾಡಬಹುದು. ಯಾಕೆಂತಂದ್ರೆ ಇದರಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ತಪ್ಪು ಗ್ರಹಿಕೆಯಿಂದ ಕೆಲವೊಂದು ಕೆಟ್ಟದಾಗಿರ್ತಕ್ಕಂಥ ಸಿಂಬಲ್ ಅಥವಾ ತಪ್ಪು ಸಿಂಬಲ್ಗಳನ್ನು ಹಾಕಿಸ್ಕೊಂಡು ಅದರಿಂದ ತೊಂದರೆ ಅನುಭವಿಸ್ತಿರೋಂಥವ್ರು ಬಹಳ ಜನ ಇರ್ತಾರೆ. ಉದಾಹರಣೆಗೆ, ಸಾಕಷ್ಟು ಜನ ಅವರಿಗೆ ರಾಶಿ ನಕ್ಷತ್ರಗಳಿಗೆ ಆಗ್ದಲೇ ಇರೋಂಥ ಒಂದು ಚಿಹ್ನೆಯನ್ನು ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ನಾಗನೋ ಅಥವಾ ಗರುಡನೋ ಅಥವಾ ಇನ್ನೊಂದು ಯಾವುದೋ ಒಂದು ಚಿಹ್ನೆಯನ್ನು ಹಾಕ್ಸ್ಕೊಂಡಿರ್ತಾರೆ. ಅದಾದ್ಮೇಲೆ ಕಾಲಕ್ರಮೇಣವಾಗಿ ಅವ್ರ ಮನೆಯಲ್ಲಿ ಜಗಳ, ಚಿಂಜಾಟ, ಕೋಪ, ಹಠ, ಸಿಟ್ಟು ಯಥೇಚ್ಛವಾಗಿ ಅವ್ರಿಗೆ ಕಾಣ್ತಾ ಇರೋದಂತ ಆಗ್ತಾ ಇರುತ್ತೆ. ಅವ್ರದ್ದು ಅದನ್ನ ಅವ್ರ ಮೇಲೆ ಗಮನವನ್ನು ಇಟ್ಟಿರೋದಿಲ್ಲ ಅಥವಾ ಅದನ್ನ ಅಬ್ಸರ್ವ್ ಕೂಡ ಮಾಡಿರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತ ಅನ್ಕೊಂಡಿರ್ಬೋದು. ಅವ್ರಿಗೇನೋ ಇಷ್ಟಪಟ್ಟು ಅಥವಾ ಯಾವುದೋ ಒಂದು ಕಾರಣದಿಂದ ಅಚ್ಚೆ ಹಾಕ್ಸ್ಕೊಂಡಿರ್ತಾರೆ. ಆ ಅಚ್ಚೆ ಹಾಕ್ಸ್ಕೊಂಡಿರ್ತಕ್ಕಂಥ ಜಾಗ ಯಾವುದಾಗಿರುತ್ತೆ ಅಂತಲೂ ಕೂಡ ಅವ್ರಿಗೆ ಒಂದು ಇಲ್ಲೇ ಹಾಕ್ಸ್ಕೊಳ್ಬೇಕು, ಇದೇ ರೀತಿ ಹಾಕ್ಸ್ಕೋಬೇಕು ಅಂತ ಒಂದು ಮಾಹಿತಿ ಕೂಡ ಇರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಗೊತ್ತಿಲ್ಲದಲ್ಲೇ ಏನೋ ಆಗಿರಿದಾಗ ಸಾಮಾನ್ಯವಾಗಿ ಅದು ಉದ್ವೇಗ ಉಂಟು ಮಾಡುವಂಥದ್ದು, ರಾಹುದ್ವೇಷ ಅಂತ ಹೇಳಿ ಕರಿತೀವಿ. ಮತ್ತೆ ರಾಹು ಅಟ್ರಾಕ್ಟ್ ಮಾಡ್ದಂಗೆ ಅವಾಗ ಏನಾಗುತ್ತೆ, ಅವರಲ್ಲಿ ವಿಪರೀತ ಜೊತೆ ಇದ್ದವ್ರ ಹತ್ರ ಕೋಪ, ಹಠ, ಸಿಟ್ಟು, ಅವರಲ್ಲಿ ಅಗ್ನಿತತ್ವ ರಾಶಿ ಆಗಿದ್ರೆ ಅಥವಾ ಅವ್ರ ಇನ್ನಲ್ಲಿ ತುಂಬ ಅವ್ರಿಗೆ ಕೋಪ ಸ್ವಭಾವದವರಾಗಿದ್ದರೆ, ದೋಷಗಳು ಈ ಥರದ್ದು ಏನಾದ್ರು ಇತ್ತು ಅಂತಂದರೆ ಅದರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಉಗ್ರ ಸಂಬಂಧಪಟ್ಟಂಗೆ ಸಿಂಬಲ್ಗಳು ಏನಾರು ಹಾಕೊಂಡಿದ್ರೆ ಅವು ಜಾಸ್ತಿ ಆಗ್ತಾ ಹೋಗುತ್ತೆ. ಅವರ ಒಂದು ರಾಶಿ ವಿರುದ್ಧವಾದಂಥ ಚಿಹ್ನೆಗಳನ್ನೇನಾರು ಹಾಕೊಂಡಿದ್ರೆ ಅವರಿಗೆ ಅದು ಆಗ್ಬರಲ್ಲ. ಆದರೆ ಕೆಲವೊಬ್ರಿಗೆ ಅದೇ ಸಿಂಬಲ್ಗಳು ಯಾವುದೋ ಒಂದು ಟ್ಯಾಟುಗಳನ್ನು ಹಾಕ್ಸ್ಕೊಂಡ್ಮೇಲೆ ಅವ್ರಿಗೆ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ಗಳನ್ನು ಕಾಣುವಂಥದ್ದು ಅಥವಾ ಅದರಿಂದ ಏನಾದರೂ ಒಂದು ಅವ್ರಿಗೆ ಬೇರೆ ರೀತಿಯಿಂದ ಅನುಕೂಲಗಳು ಆಗ್ತಾ ಇರೋಂಥದ್ದು ಅವರಲ್ಲಿ ಕಾಣ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ವಿಧಾನವನ್ನು ತಿಳ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಖಂಡಿತವಾಗಿ ಸಕ್ಸಸ್ಸನ್ನು ಕಾಣುವಂಥದ್ದು ಖಂಡಿತವಾಗಿ ಆಗುತ್ತೆ. ಆ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ.
ಈ ಒಂದು ಟ್ಯಾಟೂ ಹಾಕಿಸ್ಕೊಳ್ಳುವಂಥದ್ದು ಯಾವ ರೀತಿಯಾಗಿ ಶುರು ಆಯಿತು ಅಂತಂದರೆ, ಜನರಲ್ಲಿ ನಮ್ಮ ಒಂದು ಒಗ್ಗಟ್ಟಿನ ಒಂದು ಗುರಿಯನ್ನು ಮೂಡಿಸೋದಕ್ಕೋಸ್ಕರ ಆವತ್ತಿನ ಒಂದು ಕಾಲದಲ್ಲಿ ಅಚ್ಚೆ ಎಂಬ ಹೆಸರಿನಲ್ಲಿ, ಅದು ಭಾರತೀಯ ಸಂಸ್ಕೃತದಲ್ಲಿ ಕೂಡ ಇದೆ. ಮತ್ತು ಅನೇಕ ಒಂದು ಪರಂಪರೆ ಅಥವಾ ದೇಶ ವಿದೇಶಗಳಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಆಚರಣೆಗಳಿದೆ. ಯಾವ ರೀತಿಯಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಸಿಂಬಲ್ ಅವರು ಗುರುತನ್ನು ಇಟ್ಟುಕೊಂಡು ನಮ್ಮ ಒಂದು ಸಂಪ್ರದಾಯದ ಜನರು, ನಮ್ಮಲ್ಲಿ ಇರ್ತಕ್ಕಂಥ ಬುಡಕಟ್ಟು ಆದಿವಾಸಿಗಳು ಅಥವಾ ಜನರು ಅಥವಾ ನಮ್ಮ ಗುಂಪು, ಇವರು ಯಾವ ರೀತಿಯಾಗಿರ್ತಕ್ಕಂಥ ಅಚ್ಚೆಗಳನ್ನು ಹಾಕ್ಕೊಂತಿದ್ರು ಅಂತಂದರೆ, ಸಾಧಾರಣವಾಗಿ ಬಿಂದುಗಳಾಗಿರ್ಬೋದು, 3 ಚುಕ್ಕೆಗಳಾಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯ ಒಂದು ಆ, ಚಿಹ್ನೆಗಳನ್ನು, ಕತ್ತಿಯಾಗಿರ್ಬೋದು. ಮೊದಲನೇದಾಗಿ ಆ ಒಂದು ಪರಂಪರೆನ ಆಚರಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ, ಅಥವಾ ಇನ್ಯಾವುದೋ ಒಂದು ಚಿಹ್ನೆಯನ್ನು ಗುರುತಿಸಿ ಇಟ್ಕೊಂಡು, ನಮ್ಮ ಒಂದು ಜನಾಂಗದವರು ಅಥವಾ ನಮ್ಮ ಒಂದು ಗುಂಪಿನವರು ಈ ರೀತಿ ಯಾರು ಅಚ್ಚೆಯನ್ನು ಹಾಸ್ಕೊಂಡಿರ್ತಾರೋ ಅವರು ನಮ್ಮ ಗುಂಪಿನವರು. ಇವರು ಎಲ್ಲೇ ಇದ್ರೂ ಅವರು ನಾವು ಎಲ್ಲ ಒಂದೇ ಇರಬೇಕು. ಈ ರೀತಿಯಾಗಿ ಒಂದು ಅನುವನ್ನ ಮಾಡಿಕೊಂಡು ಒಪ್ಪಂದಗಳನ್ನು ಮುಖಾಂತರ ಆ ರೀತಿ ಚಿಹ್ನೆಯನ್ನು ಬಳಸ್ಕೊತಾ ಇದ್ರು. ಯಾಕೆ ಅಂತಂದರೆ, ಆವತ್ತಿನ ಒಂದು ಕಾಲದಲ್ಲಿ ಒಂದು ಗುಂಪಿನ ಜನರಿಗೆ ಇನ್ನೊಂದು ಗುಂಪಿನ ಜನರಿಗೆ ಘರ್ಷಣೆಗಳು ಇರ್ತಿತ್ತು. ಒಂದು ಗುಂಪಿನೊಂದಿಗೆ ಕೂಡುವಂತಹ ಸಂಪ್ರದಾಯನೂ ಇರ್ತಿತ್ತು. ಯಾವ ಗುಂಪಿನವರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಚಿಹ್ನೆಗಳನ್ನು ಅವರು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರಿಗೆ ಎಷ್ಟು ತತ್ವಗಳು ಅಥವಾ ವಿಜ್ಞಾನವನ್ನು ಆವತ್ತಿನ ಒಂದು ಅರಿವಿನಲ್ಲಿ ಅವರಿಗೆ ಇತ್ತು ಅಂತಂದರೆ, ಈ ಒಂದು ಟ್ಯಾಟೋ ಅಥವಾ ಒಂದು ಅಚ್ಚೆ ಯಾವ ರೀತಿ ಅದನ್ನು ತೆಗೆದುಕೊಂಡು ಮಾಡಿ ಆ ಮನುಷ್ಯನ ಒಂದು ಚರ್ಮದ ಮೇಲೆ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದು ಒಂದು ಕಲೆಯನ್ನು ಅವತ್ತಿನ ಕಾಲದಲ್ಲಿ ಕಲ್ತ್ಕೊಂಡಿದ್ರು. ಅದು ಎಷ್ಟು ದಿನ ಆಗಿದೆ ಅನ್ನೋದು ಕೂಡ ಅವರು ಐಡೆಂಟಿಫೈನ ಮಾಡುವಂಥ ಒಂದು ಗುಣಗಳನ್ನು ಅವರು ಕಲ್ತ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಆ ರೀತಿಯ ಒಂದು ಆಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಅದು ಉದ್ಭವ ಆಗೋದಕ್ಕೆ, ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಏನಕ್ಕೋಸ್ಕರ ಇದನ್ನೆಲ್ಲ ಅಷ್ಟೇ ಅಲ್ಲದೆ, ಯಾರಾದರೂ ಒಂದು ವಯಸ್ಸಿನಲ್ಲಿ ದೊಡ್ಡವರಾದಾಗ ಅವರ ಒಂದು ದೊಡ್ಡವರಾಗಿದ್ದಾರೆ ಅಥವಾ ವಯಸ್ಕರಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಹೊಚ್ಚೆಯನ್ನು ಒಂದು ಬಳಸ್ತಾ ಇದ್ರು. ಒಂದು ಸಂಪ್ರದಾಯ ಆಚರಣೆಯಂತೆ ಇದನ್ನು ಬಳಸ್ತಾ ಇದ್ರು. ಅದೇ ಅಷ್ಟೇ ಅಲ್ಲದಲೇ ಧಾರ್ಮಿಕ ನಂಬಿಕೆ ಕೂಡ ಇವರಲ್ಲಿ ಇರ್ತಿತ್ತು. ಏನಪ್ಪ ಧಾರ್ಮಿಕ ನಂಬಿಕೆ? ಈ ಒಂದು ಅಚ್ಚೆಯನ್ನು ಹಾಕಿಸ್ಕೊಳ್ಳೋದ್ರಿಂದ, ಈ ಒಂದು ಸಿಂಬಲನ್ನು ಹಾಕಿಸ್ಕೊಳ್ಳೋದ್ರಿಂದ ದೈವ ರಕ್ಷಣೆ ಇರ್ತದೆ, ದುಷ್ಟಶಕ್ತಿಗಳ ನಾಶ ಆಗುವಂಥದ್ದು, ಯಾವುದೇ ಕಾಯಿಲೆಗಳು ಮತ್ತು ರೋಗ ಬಾಧೆಗಳು ಬರೋದಿಲ್ಲ ಅಂತೇಳಿ ನಂಬಿಕೆಯನ್ನು ಇಟ್ಕೊತಿದ್ದು. ಆ ಒಂದು ಕಾರಣಗಳಿಂದ ಈ ಒಂದು ಅಚ್ಚೆಯನ್ನು ಹಾಕಿಸ್ಕೊಳ್ಳೋಂಥದ್ದನ್ನ ಅವರು ಮಾಡ್ತಾ ಹೋಗ್ತಿದ್ರು ಸ್ನೇಹಿತರೆ. ಹಾಗಾಗಿ ಆ ಒಂದು ಆಚರಣೆ ನಿಜಾನ, ಸತ್ಯ, ಹೌದಾ, ಇಲ್ವಾ ಅಂತ ನಾವು ನೋಡೋದಾದರೆ, ಒಂದು ರೀತಿಯಲ್ಲಿ ಅನೇಕ ವಿಧವಾಗಿ ತಾಳೆಯನ್ನು ಹಾಕಿದಾಗ ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಜನರ ಮೇಲೆ ಅಚ್ಚೆಗಳನ್ನು ಮೂಡಿಸುವಂಥ ಪರಂಪರೆ, ಆಚರಣೆಗಳೇನಾದ್ರು ಇದೆಯಾ ಅಂತ ಅನ್ನೋದಾದರೆ, ಈಗಲೂ ಕೂಡ ಈ ಥೈಲ್ಯಾಂಡು ಮತ್ತು ಮಲೇಷಿಯಾ, ಗ್ರೀನ್ಲ್ಯಾಂಡು, ನೆದರ್ಲ್ಯಾಂಡ್ ಈ ಕಡೆ ಎಲ್ಲ ಸ್ವಾಭಾವಿಕವಾಗಿ ಈ ಒಂದು ಅಚ್ಚೆಯನ್ನು ಹಾಕ್ಸ್ಕೊಳ್ಳೋಂಥ ಸಂಪ್ರದಾಯಗಳು ಈಗಲೂ ಕೂಡ ನಡೀತಾ ಇದೆ. ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಅಂತ ಅವರ ಒಂದು ಜನಾಂಗದಲ್ಲಿ ಈಗಲೂ ಕೂಡ ಅದು ನಡೀತಾ ಇದೆ. ನಮ್ಮ ದೇಶದಲ್ಲೂ ಕೂಡ ಬುಡಕಟ್ಟು ಜನಾಂಗ, ಆದಿವಾಸಿಗಳು ಕೂಡ ಇದನ್ನು ಸಂಪ್ರದಾಯವನ್ನು ಪಾಲನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಿಂದೆ ಹೇಳ್ದಾಗೇನೆ ಇದರಿಂದ ಏನಾದ್ರು ಅನುಕೂಲ ಆಗುತ್ತಾ ಇಲ್ವೋ ಅನ್ನೋದಾದರೆ, ಖಂಡಿತ ಸ್ನೇಹಿತರೆ, ಇದರಿಂದ ಅನುಕೂಲವೂ ಕೂಡ ಇದೆ, ಅನಾನುಕೂಲ ಕೂಡ ಇದೆ. ಆಗಿನ ಕಾಲದಲ್ಲಿ ನೈಸರ್ಗಿಕವಾಗಿ ಬಳಕೆ ಮಾಡಿರ್ತಕ್ಕಂತಹ ಶಾಯಿ ಅಥವಾ ಅದರ ಒಂದು ಮಸಿ ಅಥವಾ ಕರಿ ಅಂತಲೇ ಹೇಳ್ಬೋದು, ಅದನ್ನು ಇನ್ಸ್ಟಾಲೇಷನ್ ಮಾಡೋದ್ರಿಂದ ಅವತ್ತಿನ ಒಂದು ನೈಸರ್ಗಿಕ ಗಿಡಮೂಲಿಕೆಗಳು ದೇಹದ ಮೇಲೆ ಅಥವಾ ಚರ್ಮದ ಮೇಲೆ ಯಾವುದಾದ್ರೂ ಒಂದು ಒಳ್ಳೆಯ ಪರಿಣಾಮದಿಂದ ಅವರಿಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಬಗೆಹರಿಯೋದ್ರಿಂದ ಇದನ್ನು ಕಂಡುಕೊಂಡು, ಅಥವಾ ಇನ್ಯಾವುದೇ ಒಂದು ಇದು ಬಹಳ ದೀರ್ಘಕಾಲಗಳ ಕಾಲ ಇದು ನಮ್ಮ ಚರ್ಮದ ಮೇಲೆ ಉಳಿಯುತ್ತೆ ಅಂತ ಇದನ್ನು ತಿಳ್ಕೊಂಡು, ಗ್ರಹಿಸ್ಕೊಂಡು ಇದನ್ನು ಆಚರಣೆಯಲ್ಲಿ ತೆಗೆದುಕೊಂಡ್ಬಂದರು. ಅಷ್ಟೇ ಅಲ್ಲದೆ ಆವತ್ತಿನ ಒಂದು ಅವರ ಒಂದು ನಂಬಿಕೆ ಏನಾಗಿತ್ತು ಅಂದರೆ, ತ್ರಿಶೂಲ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು, ತ್ರಿಭುಜ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅವರ ಧರ್ಮ ಗುರುಗಳಾಗಿರ್ಬೋದು, ಅಥವಾ ಅವರ ಒಂದು ನಾಯಕನ ಒಂದು ಚಿಹ್ನೆ ಆಗಿರ್ಬೋದು, ಅಥವಾ ದಂಡ ಆಗಿರ್ಬೋದು, ಕಪಾಲ ಆಗಿರ್ಬೋದು, ಇದನ್ನು ಹಾಕ್ಸ್ಕೊಳ್ಳೋದ್ರಿಂದ ಅವರ ಒಂದು ದೇವತೆ ಅಥವಾ ಅವರ ಒಂದು ನಂಬಿಕೆ, ಅವರ ಒಂದು ಶಕ್ತಿ ಅವರಿಗೆ ಕಾಪಾಡುತ್ತೆ ಅಂತೇಳಿ ಬಹಳ ನಂಬಿಕೆಯನ್ನು ಇಟ್ಕೊತಿದ್ರು. ಆ ರೀತಿಯಾಗಿ ಆ ಒಂದು ಅಚ್ಚೆಯನ್ನು, ಆ ಸಂಪ್ರದಾಯನ ಕಂಪಲ್ಸರಿಯಾಗಿ ಕೆಲವರು ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಇದು ವೈಡಂಬರೀಕರಣ ಮತ್ತು ಆಚರಣೆ ಆಡಂಬರೀಕರಣ, ಈ ರೀತಿಯಾಗಿ ಈ ಒಂದು ಆಚರಣೆಗಳು ತಪ್ಪು ದಾರಿನಲ್ಲಿ ಹೋಗ್ತಾ ಇದೆ.
ಸಾಕಷ್ಟು ಜನರಿಗೆ ತುಂಬ ಕನ್ಫ್ಯೂಷನ್ಸ್ಗಳು ಕಾಣುತ್ತೆ, ಯೋಚನೆಗಳು ಮತ್ತು ಆಲೋಚನೆಗಳು ಬರ್ತಾ ಹೋಗುತ್ತೆ. ಯಾವ ರೀತಿಯಪ್ಪ ಅಂತಂದರೆ ಯಾವ್ದಾರ ಒಂದು ಅಚ್ಚೆನ ಹಾಕ್ಸ್ಕೋಬೇಕು ಅಂತ ಇಷ್ಟ ಇದೆ, ಆದರೆ ಯಾವುದನ್ನು ಹಾಕ್ಸ್ಕೋಬೇಕು ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ಅಚ್ಚೆನ ನೋಡಿದ್ರೆ ಇನ್ನೊಂದು ಅಚ್ಚೆ ಇಷ್ಟ ಆಗುತ್ತೆ, ಆ ಅಚ್ಚೆ ನೋಡಿದ್ರೆ ಇನ್ನೊಂದು ಅಚ್ಚೆ ಇಷ್ಟ ಆಗುತ್ತೆ. ಆದರೆ ಹಾಕ್ಸ್ಕೊಂಡ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ, ನಾನು ಹಾಕ್ಸ್ಕೊಳ್ಳೋಣ ಬಿಡು ಅನ್ನೋಂಥದ್ದು ಭಾಳ ಕನ್ಫ್ಯೂಷನಲ್ಲಿ ತುಂಬ ಜನ ಇರ್ತಾರೆ. ಅದರಲ್ಲಿ ಯಾರು ಅವ್ರಿಗೆ ಇಷ್ಟವಾಗಿರ್ತಾರೋ, ಇದು ಚೆನ್ನಾಗಿದೆ ಅಂತಂದಾಗ ಅವ್ರ ಇಷ್ಟಕ್ಕೋಸ್ಕರನೋ, ಅಥವಾ ಇನ್ನೊಂದು ಯಾವುದೋ ಒಂದು ಅವರ ಒಂದು ನೆನಪಿಗೋಸ್ಕರನೋ, ಅಥವಾ ಅವರು ಯಾರೋ ಇನ್ನು ಅವರ ಒಂದು ಆ, ಇಷ್ಟಪಡುವಂಥ ನಾಯಕರಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಅವ್ರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಂತ ಇವ್ರು ಹಾಕ್ಸ್ಕೊಳ್ಳೋದು ಸಾಧಾರಣವಾಗಿ ಇದೇ ರೀತಿ ನಡೀತಾ ಇದೆ. ಆದರೆ ಯಾವ ಯಾವ ರಾಶಿ ತತ್ವದವರಿಗೆ ಯಾವ ಯಾವ ಚಿಹ್ನೆಯನ್ನು ಬಳಕೆ ಮಾಡೋದ್ರಿಂದ ಪಾಸಿಟಿವ್ ಆಗ್ತದೆ, ಅಪ್ಪಿತಪ್ಪಿ ಯಾವುದಾದ್ರೂ ಒಂದು ಚಿಹ್ನೆ ಗೊತ್ತೋ ಗೊತ್ತಿಲ್ಲದಲ್ಲ ನೀವೇನಾದ್ರು ಹಾಕ್ಸ್ಕೊಂಡಿದ್ದಾಗ ಅದು ನೆಗೆಟಿವ್ ಆಗಿ ಬದಲಾವಣೆ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಯಾವುದೇ ಒಂದು ಗೊತ್ತಿಲ್ಲದಲೇ ಅಥವಾ ಏನೋ ನೀವು ಕಾಮನ್ ಆಗಿ ಏನಾದ್ರು ಸಾಮಾನ್ಯ ಜನರಂತೆ ಅಥವಾ ಸಾಮಾನ್ಯರು ನಾವೇನೋ ಹಾಕ್ಸ್ಕೊತಾ ಇದ್ದೀವಿ ಅಂತೇಳಿ ಈ ಥರ ಮಾಡಿದ್ರೆ ಅದೇನೂ ತಪ್ಪಾಗೋದಿಲ್ಲ. ಆದರೆ ಅದನ್ನ ತಿಳ್ಕೊಂಡು ಮಾಡೋದ್ರಿಂದ ಅದನ್ನ ಬರ್ತಕ್ಕಂತಹ ಲಾಭವನ್ನು ನೀವು ಪಡ್ಕೊತ ಹೋಗ್ಬೋದು. ಕೆಲವರು ಈಗಲೂ ಕೂಡ ಥೈಲ್ಯಾಂಡ್ ಮತ್ತು ಮಲೇಷ್ಯಾ ಈ ಥರ ಭಾಗಗಳಲ್ಲಿ ಒಂದು ಅವರ ಜನಾಂಗ ಮತ್ತು ಸಂಪ್ರದಾಯದಲ್ಲಿ ಯಂತ್ರ ಮತ್ತು ಮಂಡಲಗಳನ್ನು ಅಚ್ಚೆಯನ್ನು ಹಾಕ್ಸ್ಕೊಳ್ಳೋಂಥದ್ದು ಮಾಡ್ಕೊತ ಹೋಗ್ತಾರೆ. ಇದರಿಂದ ದೈವಿಕ ರಕ್ಷಣೆ ಮತ್ತು ಅವರಿಗೆ ದೀಕ್ಷೆ ಕೊಡುವಂಥ ಸಂಪ್ರದಾಯ ಕೂಡ ಅವರಲ್ಲಿದೆ. ಈ ರೀತಿಯಾಗಿರ್ತಕ್ಕಂಥ ಆಚರಣೆಗಳು ಏನು ತಂದಿದ್ದಾರೆ ಅಂತಂದರೆ ಅದ್ರಲ್ಲಿರ್ತಕ್ಕಂಥ ಒಂದು ಪಾಸಿಟಿವಿಟಿಯನ್ನು ಅವರು ಗ್ರಹಿಕೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಆಚರಣೆಯನ್ನು ಪಾಲನೆಯನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಗೊತ್ತೋ ಗೊತ್ತಿಲ್ಲದನೋ ಯಾರು ಕುಜದೋಷ ಇದ್ದರೆ ಅಥವಾ ಇನ್ಯಾವುದಾದ್ರು ಅವರಿಗೆ ಸರ್ಪದೋಷ ಆಗಿರ್ಬೋದು, ಕಾಳಸರ್ಪ ಆಗಿರ್ಬೋದು, ಅಥವಾ ಇನ್ಯಾವುದೋ ದೋಷಗಳು ಜಾತಕದಲ್ಲಿರುತ್ತೆ ಅಂದ್ಕೊಳ್ಳಿ. ಆ ಸರ್ಪ ಸಂಬಂಧಪಟ್ಟಂಥ ದೋಷಗಳೇನಾರು ಇತ್ತು ಅಂತಂದರೆ ಅವರೇನಾದ್ರು ತಪ್ಪು ಜಾಗದಲ್ಲಿ ಏನಾರು ಅದನ್ನು ನಾಗಚಿಹ್ನೆ ಇರ್ತಕ್ಕಂಥದ್ದು ಏನಾರು ಹಾಕ್ಸ್ಕೊಂಡಿದ್ರೆ ಆ ಒಂದು ಎಫೆಕ್ಟ್ಗಳು ಅಥವಾ ಆ ಒಂದು ಪ್ರಭಾವಗಳು, ವೈಬ್ರೇಷನ್ಗಳು ಅವ್ರ ಮೇಲೆ ಜಾಸ್ತಿ ಆಗುವಂಥದ್ದಾಗುತ್ತೆ. ಕೋಪ, ಹಠ, ಸಿಟ್ಟು ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಅವ್ರಿಗೆ ನಿಧಾನವಾಗಿ ಕಾಲಕ್ರಮೇಣವಾಗಿ ಅವ್ರಿಗೆ ತೊಂದರೆ ತಾಪತ್ರೆಗಳು ಆಗುವಂಥದ್ದು ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಯಾರಿಗಾದ್ರೂ ಅವರ ಒಂದು ರಾಶಿ ಚಿಹ್ನೆಗೆ ಸಂಬಂಧಪಟ್ಟಂಗೆ ಅವ್ರಿಗೆ ರಿಯಲ್ ರಾಶಿ ಯಾವುದಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಆಪೋಸಿಟಲ್ಲಿ ಏನಾದ್ರೂ ಆ ರೀತಿಯಾಗಿ ಉಂಟಾಗುವಂಥ ಚಿಹ್ನೆಗಳನ್ನು ಹಾಕ್ಸ್ಕೊಂಡಿದ್ರೆ ಅವ್ರಿಗೆ ಏಳಿಗೆಗಳು ಬರ್ತಾ ಇರೋದಿಲ್ಲ. ಏನೋ ಕಾಲಕ್ರಮೇಣವಾಗಿ ಅವ್ರಿಗೆ ಕೆಲಸ ಕಾರ್ಯಗಳು ಹಿನ್ನಡೆ, ಅಡಕು ತೊಡಕುಗಳನ್ನಾಗುವಂಥದ್ದು, ನೆಗೆಟಿವ್ ವೈಬ್ರೇಷನ್ನು, ಅನಾರೋಗ್ಯ ಸಮಸ್ಯೆಗಳು ಈ ರೀತಿ ಏನಾದರೂ ಇದಾಗ್ತಾ ಇರುತ್ತೆ. ಅಪ್ಪಿತಪ್ಪಿ ಗೊತ್ತೋ ಗೊತ್ತಿಲ್ಲದೆ ನಾನು ಒಳ್ಳೆ ಸಿಂಬಲ್ ಹಾಕೊಂಡ್ರಿ ಅಂತಂದರೆ ಅವತ್ತಿಂದ ಅವ್ರಿಗೆ ಗೊತ್ತಿರೋದಿಲ್ಲ ನನ್ನ ಟ್ಯಾಟೂಯಿಂದನೇ ನನ್ನ ಲೈಫ್ ಚೇಂಜ್ ಆಗಿದೆ ಅಂತೇಳಿ. ಆದರೆ ಅವ್ರಿಗೆ ತುಂಬ ರೀತಿಯಾಗಿ ಅನುಕೂಲಗಳಾಗ್ತಾ ಹೋಗುತ್ತೆ. ಜನರು ಸಾಮಾನ್ಯವಾಗಿ ನೋಡೋವಂಥ ಬಿಹೇವಿಯರ್ ಸೆನ್ಸ್ ಆಗಿರ್ಬೋದು, ಆ ಟ್ಯಾಟೂಯಿಂದ ಜನರು ನೋಡೋವಂಥ ಒಂದು ಅವ್ರ ಮೈಂಡ್ಸೆಟ್ ಆಗಿರ್ಬೋದು, ಅಥವಾ ಆ ಒಂದು ಚಿಹ್ನೆಗಳಿಂದ ಇವರಿಗೆ ದೈವಿಕ ದೃಷ್ಟಿಗಳಾಗಿರ್ಬೋದು, ಸಾಮಾನ್ಯವಾಗಿ ಅದು ಇವ್ರಿಗೆ ಯಾವ ರೀತಿಯನ್ನು ಅವರು ತುಂಬ ಸೌಮ್ಯ ಸ್ವಭಾವ ಇರ್ತಾರೆ, ಉಗ್ರ ಸ್ವರೂಪ ಟ್ಯಾಟೂ ಹಾಕೊಂಡಾದಾಗ ಅವ್ರು ನೋಡೋವಂಥ ರೀತಿಯೇ ಚೇಂಜ್ ಆಗಿರುತ್ತೆ. ನೋಡಪ್ಪ ಇವನೇನೋ ತುಂಬ ಉಗ್ರವಾದಂತಹ ವ್ಯಕ್ತಿಯಾಗಿರ್ತಾನೆ, ಹಠವಾದಿಯಾಗಿರ್ತಾನೆ ಅಂತ ಅನಿಸ್ಬೋದು. ಈ ರೀತಿ ಏನಾದರೂ ಒಂದು ಸೈಕಾಲಜಿ ಪ್ರಕಾರವಾಗಿ ಅವ್ರಿಗೆ ಚಿಂತಿಸ್ಕೊಳ್ಳೋ ಕಾಣ್ತಾ ಹೋಗುತ್ತೆ. ಹಂಗಾಗಿ ಟ್ಯಾಟೂಗಳು ಅನ್ನೋಕ್ಕಂಥದ್ದು ಒಂದು ಮೂಲ, ಇದಕ್ಕೆ ಹುಡ್ಕೋವಂಥ ಒಂದು ಮೂಲ ಕಟ್ಟುನಿಟ್ಟಾಗಿರ್ತಕ್ಕಂಥ ಆಚರಣೆ ಇದಕ್ಕೋಸ್ಕರನೇ ಅಂತ ಏನಿಲ್ಲ. ಆದರೆ ಇದು ಒಂದು ಸಾಂಪ್ರದಾಯಿಕವಾಗಿ ಕೆಲವೊಂದು ಕಡೆ ನಡ್ಕೊಂಡು ಬಂದಿರತಕ್ಕಂಥ ಆಚರಣೆ ಆಗಿದೆ. ಹಂಗಾಗಿ ಯಾವುದೇ ಒಂದು ಜಾತಿ, ಧರ್ಮ, ಭೇದ ಭಾವ ಈ ಥರ ಇಲ್ದಲೇ ಯಾರು ಬೇಕಾದರೂ ಕೂಡ ಈ ಒಂದು ಅಚ್ಚೆ ಅನ್ನೋಕ್ಕಂಥದ್ದು ಹಾಕ್ಸ್ಕೋಬೋದು. ಆದರೆ ಆ ಅಚ್ಚೆಯನ್ನು ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ನೀವು ಡರ್ಮಾಲಜಿಸ್ಟ್ ಅಂತ ಏನು ಚರ್ಮ ರೋಗ ತಜ್ಞರು ಇರ್ತಾರೆ, ನಿಮ್ಮ ಒಂದು ಸ್ಕಿನ್ನನ್ನು ಒಂದ್ಸರಿ ತೋರಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕೆ ಅಂತಂದರೆ ಯಾರಿಗೆ ಸ್ಕಿನ್ ಇನ್ಫೆಕ್ಷನ್ಗಳು, ಅಲರ್ಜಿಗಳು ಕೆಲವು ಸೆನ್ಸಿಟಿವ್ ಇರುತ್ತೆ. ಈಗ ಬರ್ತಿರ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂಥ ಇಂಕ್ಗಳು ಸಿಗೋದಿಲ್ಲ, ಕೆಮಿಕಲ್ ಆಗಿರ್ಬೋದು. ಆ ರೀತಿ ಇಂಕ್ಗಳು ಇಂಜೆಕ್ಟ್ ಆದಾಗ ಅದು ಸೋಂಕಿಗೆ ಕಾರಣ ಆಗುತ್ತೆ. ಹಂಗಾಗಿ ನಿಮ್ಮ ದೇಹಕ್ಕೆ ಅದನ್ನು ಅಚ್ಚೆಯನ್ನು ಹಾಕ್ಸ್ಕೊಳ್ಳೋದ್ರಿಂದ ಸಮಸ್ಯೆ ಆಗುತ್ತೋ ಆಗಲ್ವೋ ಅನ್ನೋದನ್ನು ಮೊದಲು ತಿಳ್ಕೊಂಡು ಆ ಒಂದು ಅಚ್ಚೆಯನ್ನು ನೀವು ಹಾಕ್ಸ್ಕೊಳ್ಬೋದಾಗಿದೆ. ಅಷ್ಟೇ ಅಲ್ದಲೇ ಈ ಒಂದು ಅಚ್ಚೆ ಅನ್ನಕ್ಕಂಥದ್ದು ದೈವಿಕ ಶಕ್ತಿ ಇರ್ತಕ್ಕಂಥ ಒಂದು ಚಿಹ್ನೆಗಳ ಮುಖಾಂತರ ನಿಮಗೆ ಪಾಸಿಟಿವ್ ಆಗುವಂಥದ್ದು ವೈಬ್ರೇಷನ್ಗಳು ಸಾಮಾನ್ಯವಾಗಿ ನಿಮಗೆ ಯಾರು ಬೇಕಾದ್ರೂ ಹಾಕ್ಸ್ಕೊಳ್ಬೋದು ಅಂತಹ ಒಂದು ಅಚ್ಚೆಗಳು ಯಾವ್ದಾದ್ರು ಇದೆ ಅಂದರೆ ಖಂಡಿತವಾಗಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಯಾವ್ಯಾವ ಅಚ್ಚೆಗಳನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಯಾವ ರಾಶಿಯವರು ಯಾವ ಅಚ್ಚೆಗಳನ್ನು ಹಾಕ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನಪ್ಪ ಅಂತಂದರೆ ಯಾವ್ಯಾವ ರಾಶಿಯವರು ಯಾವ್ಯಾವನ ಒಂದು ಚಿಹ್ನೆಗಳು ಸಾಮಾನ್ಯವಾಗಿ ಹಾಕೋಬೋದು ಅನ್ನೋದನ್ನು ನಾನೊಂದು ಪಟ್ಟಿಯನ್ನು ರೆಡಿ ಮಾಡಿದ್ದೀನಿ. ಆ ರೀತಿಯಾಗಿರ್ತಕ್ಕಂಥದ್ದು ರಾಶಿ ಪ್ರಕಾರವಾಗಿ ಮೊದಲು ಬರ್ತದೆ. ನಕ್ಷತ್ರಿಕವಾಗಿ ನಾವು ತುಂಬ ಚೆನ್ನಾಗಿ ನೋಡ್ಬೋದಾದರೂ ಕೂಡ
ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಯಾವ ರಾಶಿಯ ಚಿಹ್ನೆಗಳಿದೆ ಆ ರಾಶಿಯ ಚಿಹ್ನೆಗಳನ್ನು ಅವರು ಅಚ್ಚಾಕ್ಸ್ಕೊಳ್ಳೋದ್ರಿಂದ ಅವರಿಗೆ ಪಾಸಿಟಿವಿಟಿ ಆಗುವಂಥದ್ದು ಆಗುತ್ತೆ. ಸಾಮಾನ್ಯವಾಗಿ ಕಾಮನ್ ಆಗಿರುತ್ತೆ, ಎಲ್ಲ ರಾಶಿಯವರಿಗೂ ಅಪ್ಲೈ ಆಗುತ್ತೆ. ಮೊದಲನೇದಾಗಿ ಮೇಷರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಕುರಿ ಮತ್ತು ಅಗ್ನಿ ಸಂಬಂಧಪಟ್ಟಂತಹ ಒಂದು ಚಿಹ್ನೆ, ಮತ್ತು ಬಾಣ, ತ್ರಿಶೂಲ, ಬುಲೆಟು, ಕತ್ತಿ ಈ ರೀತಿಯಾಗಿ ಇತ್ಯಾದಿಗಳನ್ನು ನೀವು ಚಿಹ್ನೆಯನ್ನು ಹಾಕ್ಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರು ಎತ್ತು, ಕಮಲ, ನಂದಿ, ಪ್ರಕೃತಿ ಈ ರೀತಿ ಇರತಕ್ಕಂಥ ಚಿಹ್ನೆಯನ್ನು ಹಾಕ್ಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರು ಜೋಡಿ ಪಕ್ಷಿಗಳಿರ್ತಕ್ಕಂಥ ಚಿಹ್ನೆ ಮತ್ತು ಹಕ್ಕಿಗಳ ಒಂದು ರೆಕ್ಕೆ, ಆಮೇಲೆ ಓಂ ಗುರ್ತಿರ್ತಕ್ಕಂಥದ್ದು ಹಾಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಕಟಕ ರಾಶಿಯವರು ಚಂದ್ರ, ಶಂಖ, ಆಮೆ, ಅಲೆಗಳು ಬರ್ತಿರ್ತಕ್ಕಂಥದ್ದು, ಏನಾದ್ರು ನೀರಿನ ಒಂದು ಅಲೆಗಳಿರುತ್ತಲ್ಲ ಆ ರೀತಿಯಾಗಿರ್ತಕ್ಕಂತಹ ಒಂದು ಚಿಹ್ನೆಗಳನ್ನು ಹಾಕ್ಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಹಾಗೆ ಸಿಂಹರಾಶಿಯವರು ಸಿಂಹದ ಗುರುತು, ಸೂರ್ಯನ ಒಂದು ಗುರುತು, ಕಿರೀಟ, ಆನೆ ಈ ರೀತಿಯಾಗಿರ್ತಕ್ಕ ಚಿಹ್ನೆಗಳನ್ನು ಸಾಮಾನ್ಯವಾಗಿ ಹಾಕ್ಸ್ಕೊಳ್ಳಬಹುದಾಗಿದೆ. ಇನ್ನು ಕನ್ಯಾ ರಾಶಿಯವರು ಕಮಲ, ಚುಕ್ಕಿ, ಬಿಂದು, ತ್ರಿಭುಜ ಮತ್ತು ಹುಡುಗಿಯ ಚಿತ್ರ, ಧಾನ್ಯದ ಕಾಳು ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನು ಹಾಕ್ಸ್ಕೊಳ್ಳೋದ್ರಿಂದ ಅನುಕೂಲಪ್ರದವಾಗಿದೆ. ಹಾಗೆ ತುಲಾ ರಾಶಿಯವರು ತಕ್ಕಡಿ, ಧರ್ಮಚಕ್ರ, ನಂಬರ್ಗಳು, ರೋಮನ್ ನಂಬರ್ಗಳು ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಅಥವಾ ಏನಾದರೂ ಚಿಹ್ನೆಗಳನ್ನು ಹಾಕೊಳ್ಳೋದ್ರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯವರು ಚೇಳು, ನಾಗದ ಒಂದು ಚಿಹ್ನೆ ಈ ರೀತಿಯಾಗಿರ್ತಕ್ಕಂಥ ಮತ್ತು ಇದರಲ್ಲಿ ಫೀನಿಕ್ಸ್ ಅಂತೇಳಿ ಬರುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಚಿಹ್ನೆಗಳನ್ನು ಹಾಕೊಳ್ಳೋದ್ರಿಂದ ನಿಮಗೆ ಅನುಕೂಲಗಳು ಆಗ್ತಾ ಹೋಗುತ್ತೆ. ಮತ್ತು ಧನುಸ್ಸು ರಾಶಿಯವರಿಗೆ ಬಿಲ್ಲು, ಬಾಣ, ಕುದುರೆ, ಧರ್ಮಚಕ್ರ, ಬಿಂದು, ಓವೆಲ್ ಶೇಪ್ ಇರ್ತಕ್ಕಂಥ ಒಂದು ಚಿಹ್ನೆ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನು ಹಾಕ್ಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರು ಮಕರ, ಆಮೇಲೆ ಪರ್ವತ, ಡಮರುಗ, ತ್ರಿಶೂಲ, ಶಿವನಿಗೆ ಸಂಬಂಧಪಟ್ಟಂತಹ ಒಂದು ಚಿಹ್ನೆಗಳನ್ನು ಹಾಕ್ಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರು ನೀರಿನ ಮೇಲೆ ಅಲೆಗಳು ಏನು ಮೂಡುತ್ತಲ್ಲ ಆ ರೀತಿಯ ಒಂದು ಚಿಹ್ನೆ ಅಥವಾ ಕಲಶ, ಕುಂಭ, ನಕ್ಷತ್ರ, ರೂಪಾಯಿ ನಾಣ್ಯ ಈ ರೀತಿಯಾಗಿರ್ತಕ್ಕಂಥ ಒಂದು ಟ್ಯಾಟು ಅಥವಾ ಚಿಹ್ನೆಗಳನ್ನ ಹಾಕ್ಸ್ಕೊಳ್ಳೋದ್ರಿಂದ ಸಾಮಾನ್ಯವಾಗಿ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರು ಜೋಡಿ ಮೀನುಗಳು, ಶಂಖ, ಕಮಲ, ಗೋಮತಿ ಚಕ್ರ, ಹವಳ, ಮುತ್ತು ರತ್ನ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನು ಹಾಕ್ಸ್ಕೊಳ್ಳೋದ್ರಿಂದ ಸಾಮಾನ್ಯವಾಗಿ ಅನುಕೂಲಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಾವು ಟ್ಯಾಟುಗಳನ್ನು ಹಾಕ್ಸ್ಕೊಳ್ಳೋಬೇಕಾದ್ರೆ ಸಾವಿರಾರು ರೀತಿಯಲ್ಲಿ ಚಿಹ್ನೆಗಳನ್ನು ಬರ್ತಾ ಹೋಗುತ್ತೆ. ಅದೇ ನಮ್ಮ ರಾಶಿ ನಕ್ಷತ್ರಕ್ಕೆ, ನಮ್ಮ ಸ್ವಗುಣ ಸ್ವಭಾವಕ್ಕೆ ಆ ಒಂದು ಟ್ಯಾಟು ಆಗಿಬರುತ್ತಾ, ಅಥವಾ ನಾವು ಯಾವುದೋ ರಾಶಿ ನಕ್ಷತ್ರದವರಾಗಿದ್ದೀವಿ, ನಕ್ಷತ್ರ ವೆರಿ ವೆರಿ ಇಂಪಾರ್ಟೆಂಟು. ಈ ನಕ್ಷತ್ರದವರು ಈಗ ರಾಹು ನಕ್ಷತ್ರದವರು ಏನಾದ್ರು ಗರುಡದ್ದು ಏನಾದ್ರು ಸಿಂಬಲ್ ಹಾಕೊಂಡ್ರೆ ಅವ್ರಿಗೆ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಹಂಗಾಗಿ ರಾಹು ನಕ್ಷತ್ರದವ್ರು ಯಾವತ್ತೂ ಗರುಡ ಒಂದು ಚಿಹ್ನೆಯನ್ನು ಬಳಸೋಕೆ ಹೋಗ್ಬೇಡಿ. ಯಾರು ಗರುಡ ಚಿಹ್ನೆಯನ್ನು ಬಳಸಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಯಾರು ಯಾವ್ಯಾವ ರೀತಿ ನೀವು ಟ್ಯಾಟುಗಳನ್ನು ಬಳಸ್ಕೋಬೇಕು ಅನ್ನೋದು ಏನಾದ್ರು ಸಲಹೆ ಕೇಳಬೇಕು ಅಂತಿದ್ದರೆ ಖಂಡಿತ ನಮಗೆ DM ಮಾಡಿ, ನಾವು ಅದಕ್ಕೆ ನಿಮಗೆ ಸಹಾಯ ಮಾಡ್ತೀವಿ. ಇದೇ ರೀತಿಯಲ್ಲಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಒಂದು ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.